ಈಗ ಅದ ಹೆಚ್ಚಬೇಕು ತೆಳೆ ಎಳೆಯವ ನರ್ಸ್ತಕ್ಕ ತೋಲಾಗ ಇರ್ಕಂದು ನರ್ಸ್ತಕ್ಕಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೇಕು ಒಂದೊಂದೇ ಬಿಸಿ ಬಿಸಿ ಪಲ್ಯದ ಜೊತೆಗೆ ಜಾಯಿಕಾಯಿ ರೊಟ್ಟಿ. ಹಲೋ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಸೂಪರ್ ಆಗಿದ್ದೀನಿ. ಜಾವಳಿಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಜಾವಳಿಕಾಯಿ ಹೆಚ್ಚು ಸೊಪ್ಪೋದು ಇಂಥವದವಲ್ಲ ಇವನ್ನ ಎಷ್ಟು ಚೆನ್ನಾಗದ ಸಿಪಲ್ಯ ಮಾಡಕ್ಕೆ ಚೆನ್ನಾಗದ ನೋಡಿ ಜಾವಳಿಕಾಯಿ. ನರ್ಸ ತೆಗಿಯೋದ ಹೆಚ್ಚಬೇಕು ತೆಳೆ ಎಳೆಯವ ನರ್ಸ್ತಕ್ಕ ತೋಲಾಗ ಇರ್ಕಂದು ನರ್ಸ್ತಕ್ಕಂದು ಕ್ಲೀನಾಗಿ ನಾವು ಹೆಚ್ಚಬೇಕು ಸಣ್ಣಕ್ಕೆ. ಇವತ್ತು ನಾವು ಸಿಂಪಲ್ ಜವಳಿಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಜವಳಿಕಾಯಿನ ಹೇಗೆ ಸೋಸ್ಕೋಬೇಕು ಅಂತಾನು ಕೂಡ ತೋರಿಸ್ತೀವಿ. ದಪ್ಪ ಇರೋದನ್ನ ಸ್ವಲ್ಪ ಈ ತರ ನರ್ಸನ ಬಿಡಿಸ್ಕೋಬೇಕು. ಚಿಕ್ಕದನ್ನ ಫ್ರಂಟ್ ಬ್ಯಾಕ್ ಕಟ್ ಮಾಡಿ ಕುಡ್ಕಲಲ್ಲಿ ಕಟ್ ಮಾಡ್ಬೋದು ಅಥವಾ ನೈಫ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ಅದಾದ್ಮೇಲೆ ಪಾತ್ರೆನ ತೊಳೆದು ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಡೋಣ. ಸೊ ಈಗ ನೋಡ್ತಾ ಇದ್ರೆ ಏನ್ ಕಟ್ ಮಾಡ್ಕೊಂಡಿವೋ ಅದನ್ನ 2 ರಿಂದ 3 ಬಾರಿ ನೀಟಾಗಿ ತೊಳ್ಕೊಳ್ಬೇಕು ಜವಳಿಕಾಯಿನ. ಸೊ ನೀಟಾಗಿ ತೊಳ್ಕೊಂಡು ನೀರನ್ನೆಲ್ಲ ಸೋಸಿ ಈ ತರ ಇಟ್ಟಿಟ್ಕೊಳ್ತಾ ಇದೀವಿ ಸ್ನೇಹಿತರೆ. ಸ್ವಲ್ಪ ಎಲ್ಲ ಕಟ್ ಮಾಡಕ್ಕೆಲ್ಲ ಟೈಮ್ ಬೇಕು. ಸೊ ನೀವೇನಾದ್ರೂ ನೈಟೇ ಮಾಡಿಟ್ಕೊಂಡ್ಬಿಟ್ರೆ ತುಂಬಾನೇ ಬೇಗನೆ ಆಗುತ್ತೆ. ಸೊ ನಾವಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ 1 ಎಸಳಷ್ಟು ಕರಿದೆ ಎಲೆನ ಹಾಕೊಳ್ತಾ ಇದೀವಿ. ಆಮೇಲೆ ಚಟಪಟ ಅಂದ್ಮೇಲೆ ನಾವಿದಕ್ಕೆ ಜವಳಿಕಾಯನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತದೆ, ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಸೊ ರೀಸೆಂಟ್ ಆಗಿ ನಾವು ಜವಳಿಕಾಯಿ ಅಲಸಂದಿ ಕಾಳಿಂದ ಪಲ್ಯ ತೋರಿಸಿದ್ವಿ. ಬಟ್ ಈ ಸಾರಿ ನಾವು ಬರೀ ಜವಳಿಕಾಯಿ ಪಲ್ಯ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತದವಿ. 1 kg ಜವಳಿಕಾಯಿನ ನಾವು ನೀಟಾಗಿ ಈ ತರ ಸೋಸ್ಕೊಂಡು ಫ್ರೈ ಮಾಡ್ಕೊಳ್ತದವಿ ನೋಡ್ಬೋದು. ಸೊ ನೈಟೇ ಮಾಡ್ಕೊಳ್ಳೋದು ಬೆಸ್ಟ್ ಆಗುತ್ತೆ ಸ್ನೇಹಿತರೆ. ನೈಟ್ ಸೋಸಿಟ್ಕೊಂಡ್ಬಿಟ್ರೆ ನೀವು ಜವಳಿಕಾಯಿನ ಅಥವಾ ಪ್ರೀವಿಯಸ್ ಡೇಸ್ ನಿಮಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯ ಮಾಡ್ಕೊಳ್ತೀನಿ ಅಂತ ಅಂದಾಗ ಡೈರೆಕ್ಟ್ ಆಗಿ ನೀವು ಮಾಡ್ಬೋದು. ಇಲ್ಲ ಅರ್ಜೆಂಟಾಗಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಜೊತೆಯಲ್ಲಿ ಯಾರಾದರೂ ಇದ್ರೆ ಎಲ್ಲರೂ ಸೇರಿ ಕಟ್ ಮಾಡ್ಕೊಂಡು ಬೇಗ ನರ್ಸನ್ನ ತಕೊಂಡು ನೀವು ಕಟ್ ಮಾಡ್ಕೊಳ್ಬಹುದಾಗ್ತದೆ. ಆಮೇಲೆ ನಾವಿಲ್ಲಿ ಎಷ್ಟೆಷ್ಟು ತರಕಾರಿ ತಗೊಂಡಿದ್ದೀವಿ ಅಂದ್ರೆ 4 ಟೊಮೊಟೊ ಹಣ್ಣು ತಗೊಂಡಿದೀವಿ, ಒಂದು 10 ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ತಗೊಂಡಿದೀವಿ, 3 ಈರುಳ್ಳಿನ ತಗೊಂಡಿದ್ವಿ. ಖಾರಕ್ಕೆ ತಕ್ಕಂಗೆ ನೀವು ಹಸಿ ಮೆಣಸಿನಕಾಯಿನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ನಾವು ಮೀಡಿಯಂ ಖಾರ ತಿನ್ನೋದ್ರಿಂದ ಸ್ವಲ್ಪನೇ ಹಾಕ್ತದೆ ಸ್ನೇಹಿತರೆ. ಸೊ ನೀರಲ್ಲಿ ಎಲ್ಲವನ್ನ ನೀಟಾಗಿ ನೆನೆಸಿ ತೊಳ್ಕೊಳ್ಳೋಣ. ಅದಾದ್ಮೇಲೆ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಈರುಳ್ಳಿ ಸಿಪ್ಪೆನ ಬಿಚ್ಚಕ್ಕೋಸ್ಕರ ಅವನೊಂದ್ ಸ್ವಲ್ಪ ನೆನಕೋಣ. ಯಾಕಂದ್ರೆ ಈರುಳ್ಳಿ ಖಾರ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಅದೊಂಚೂರು ನೆಂದ್ರೆ ಲಾಸ್ಟಿಗೆ ಹೆಚ್ಚೋಣ ಅಂತ ಹೇಳಿ ಹಸಿಮೆಣಸಿಕಾಯಿನ ನೀಟಾಗಿ ಈ ತರ ಹೆಚ್ಕೊಳ್ಬೇಕು. ಅದಾದ ಮೇಲೆ ನಾವು ಟೊಮೊಟೊ ಹಣ್ಣನ್ನ ಹೆಚ್ಕೊಳ್ತದೆ. ಮೀಡಿಯಂ ಪಲ್ಯಕ್ಕೆ ಯಾವ ತರ ಬೇಕೋ ಅದೇ ತರ ನಾವು ಹೆಚ್ಕೊಂಡ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ದೊಡ್ಡಕ್ಕೆ ಬೇಕಂದ್ರೆ ನೀವು ದೊಡ್ಡಕ್ಕೆ ಹೆಚ್ಕೋಬಹುದು, ಮೀಡಿಯಂ ಹೆಚ್ಕೊಂಡ್ರೆ ಸಾಕಾಗ್ತದೆ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬಂದು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ರೆ, ಈ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಯಾವ್ದಾದ್ರು ವೆಜ್ಜಲ್ಲೇ ರೆಸಿಪೀಸ್ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೇಕು ಒಂದೊಂದೇ ಹಸಿಮೆಣಸಿನಕಾಯಿ. ಈಗ ಹೆಚ್ಚಿರುವಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಸ್ವಲ್ಪ ಬೆಂದ ಮೇಲೆ ನಾವು ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಅರ್ಜೆಂಟಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಒಮ್ಮೆಲೆ 1 ನಿಮಿಷ ಬಿಟ್ಟು ಹಾಕಿದ್ರೆ ನಡೀತದೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದು ಎಣ್ಣೆಯಲ್ಲೇ ಫ್ರೈ ಹಾಕ್ಬೇಕು ಸ್ನೇಹಿತರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತದೆ. ದೊಡ್ಡ ಉಪ್ಪನ್ನ ಹಾಕ್ಕೊಳ್ತದೆ. ದೊಡ್ಡ ಉಪ್ಪು ಹಾಕ್ರಿ, ದೊಡ್ಡ ಉಪ್ಪಿಲ್ಲ ಅಂದ್ರೆ ಸಣ್ಣ ಉಪ್ಪನ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯಲಿ. ಸೊ ಅದಕ್ಕೆ ನಾವು ತಟ್ಟೆಯನ್ನು ಮುಚ್ಚಿಟ್ಟು ವೆಯ್ಟ್ ಮಾಡೋಣ. ಸೊ ನೋಡ್ಬೋದು ಬಿಸಿ ಹವೆ ಬರ್ತಾ ಇದೆ. ಆಲ್ಮೋಸ್ಟ್ ಇದು ಬೆಂದಿದೆ ಸ್ನೇಹಿತರೆ. ನಾವು ಇದಕ್ಕೆ
ಸ್ವಲ್ಪ ಬೆಲ್ಲವನ್ನು ಹಾಕೋಣ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಹಾಕೊಳ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವಿನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡೋಣ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿಲ್ಲಿ 2.5 ಟೇಬಲ್ ಸ್ಪೂನಷ್ಟು ಕುರ್ಷಾಣಿ ಪುಡಿಯನ್ನು ಸೇರಿಸ್ಕೊಳ್ತೀವಿ ಸ್ನೇಹಿತರೆ. ಈ ಸಾಂಬಾರ್ ಪುಡಿ ಕುರ್ಷಾಣಿ ಪುಡಿ ಹೇಗೆ ಮಾಡೋದು ಅಂತ ನಿಮ್ಗೇನಾದರೂ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ನಾವು ಇದಕ್ಕೆ ಒಂದಿಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀವಿ. ತುಂಬ ಅಲ್ಲ, ಸ್ವಲ್ಪ ನೀರು. ನಿಮ್ಗೇನಾದರೂ ಜಾಸ್ತಿ ರಸ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಇದೇ ಥರ ಇದ್ದರೆ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಸೊ ಫೈನಲಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇವೆ ಸ್ನೇಹಿತರೆ. 1/4 ಕಟ್ಟಿಗಿಂತ ಕಡಿಮೆ ಹಾಕಿ ಒಂದು 10 ಎಸಳಷ್ಟು ಹಾಕಿದರೆ ನಡೀತದೆ. ಸೂಪರಾಗಿ ನಾವೀಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಟ್ರೆ ಮೀಡಿಯಂ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡೋಣ. ಬಿಸಿ ಪಲ್ಯ ತಯಾರಾಗಿದೆ. ವಾವ್, ನೋಡಬಹುದು ಎಷ್ಟು ಅದ್ಭುತವಾಗಿದೆ. ಫೈನಲಿ ಲಾಸ್ಟ್ ಒಂದ್ಸತಿ ನೀಟಾಗಿ ಕೈ ಆಡ್ಕೊಂಡು ಸರ್ವ್ ಮಾಡ್ಕೊಳಕ್ಕಿಂತ ಮುಂಚೆ ನೀಟಾಗಿ ಕೈ ಆಡ್ಕೊಳ್ಳೋಣ. ಸೊ ಒಂದು ಪ್ಲೇಟಿಗೆ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಇದಕ್ಕೆ ನೀವು ರೊಟ್ಟಿ ಇದ್ರೆ ಅಕ್ಕಿ ರೊಟ್ಟಿ ಇದ್ರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಇದ್ರೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಇದ್ರೆ ರಾಗಿ ರೊಟ್ಟಿ, ಇಲ್ಲ ಅಂತ ಹೇಳಿದ್ರೆ ಚಪಾತಿ ಜೊತೆನೂ ಸೂಪರ್ ಆಗಿರುತ್ತೆ. ಇಲ್ಲ ಬಾರಿ ಬಾಯಲ್ಲಿ ಅನ್ನ ಜೊತೆ ಬೇಕು ಅಂದ್ರೆ ಈ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ನಾವಿವತ್ತು ಅಕ್ಕಿ ರೊಟ್ಟಿ ಮಾಡಿದ್ವಿ. ಸೊ ಅಕ್ಕಿ ರೊಟ್ಟೆ ಜೊತೆಗೆ ಜವಳಿಕಾಯಿ ಪಲ್ಯ ಹೇಗೆ ಬಂದಿದೆ ಕಾಂಬಿನೇಷನ್ನು ನೋಡೋಣ. ಮತ್ತೇಕೆ ತಡ, ಬನ್ನಿ. ಸೊ ಫೈನಲಿ ಯಾರ್ ಜವಳಿಕಾಯಿ ಪಲ್ಯ ಬಿಸಿ ಜವಳಿಕಾಯಿ ಪಲ್ಯದ ಜೊತೆಗೆ ಅಕ್ಕಿ ರೊಟ್ಟಿ ತಯಾರಾಗಿ ಹೋಯ್ತು. ಸೊ ತಯಾರೇನ ಆಯ್ತು. ಒಂದು ಬೈಟ್ ತಿಂದು ಟೇಸ್ಟ್ ಮಾಡೋಣ ಬನ್ನಿ. ಮತ್ತೇಕೆ ತಡ, ಒಂದು ಬೈಟ್ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಜವಳಿಕಾಯಿ ಪಲ್ಯವನ್ನು ಸವಿತಾ ಇದ್ದೇನೆ. ಆನಿ ಹೇಗಿದೆ ಅಂತ ನೋಡೋಣ. ಅನ್ನಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರಾಗಿ ಯಮ್ಮಿಯಾಗಿ ಟೇಸ್ಟಿಯಾಗಿ ಕೂಡ ಬಂದಿದೆ ಸ್ನೇಹಿತರೆ. ಅಮೇಝಿಂಗ್, ಅಲ್ಟಿಮೇಟ್ ಲೆವೆಲ್. ಸೊ ಇದಾಗಿತ್ತು ಜವಳಿಕಾಯಿ ಪಲ್ಯ ಈಸಿ ರೆಸಿಪಿ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ವೆಜ್ಜಲ್ಲಿ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿ, ಎಂಜಾಯ್ ಮಾಡಿ. ಬಾಯ್, ಟೇಕ್ ಕೇರ್. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ರಾಧೇ ರಾಧೆ.